ದಿವಸದಿಂದ ನಾಳೆಯಿಂದ ಬಿಜೆಪಿ ಒಂದು ದೊಡ್ಡ ಅವರಾದ ಪ್ರತಿಭಟನೆ ಮಾಡ್ತಾ ಇದೆ ಬೆಲೆ ಏರಿಕೆ. ಜೆಡಿಎಸ್ ಬೆಂಬಲ ಇದೆಯಲ್ಲ, ಜೆಡಿಎಸ್ ಹೇಳಿದ್ದಾರೆ. ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ನಿನ್ನೆ ದಿನ ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೂಡ ಎಲ್ಲ ನೋಡಿದ್ದೇವೆ. ನಾಳೆ ದಿನ ಫ್ರೀಡಂ ಪಾರ್ಕ್ನಲ್ಲಿ ಅವರೇನು ಅಹೋರಾತ್ರಿ ಧರಣಿಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಹಲವಾರು ಜಿಲ್ಲೆಗಳಿಗೆ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಒಂದು ಮಿತ್ರ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇವೆ, ಸದನದ ಒಳಗಡೆ ಸದನದ ಹೊರಗಡೆ ರಾಜ್ಯ ಸರ್ಕಾರ ಎಡುವುದಂಥ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಬಿ ಜೆ ಪಿ ತನ್ನದಾದಂಥ ಒಂದು ಹೋರಾಟಕ್ಕೆ ಈಗಾಗಲೇ ನಿನ್ನೆ ದಿನ ಘೋಷಣೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಜನತಾದಳ ಪಕ್ಷ ಕೂಡ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ತಾನೇ ಹೇಳ್ದಂಗೆ ಅತಿ ಶೀಘ್ರದಲ್ಲೇ ಪ್ರೆಸ್ ಮೀಟನ್ನು ಕರೆದು ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಜನಗಳ ಪರವಾಗಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತೇನೆ. ಇಲ್ಲ, ಸಮನ್ವಯತೆ ಅಂತಕ್ಕಂಥದ್ದು ಸಹಜವಾಗಿ ನೋಡಿ, ಇತ್ತೀಚೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಇರ್ಬೋದು, ಇತ್ತೀಚೆಗೆ ನಾವು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಮಿತ್ರತ್ವವನ್ನು ಇವಾಗ ತಾನೇ ಒಂದು ಸಂಬಂಧವನ್ನು ನಾವೇನೋ ಬೆಳೆಸ್ಕೊಂಡಿದ್ದೇವೆ. ಸಮನ್ವಯತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗೇ ನಮ್ಮ ಸ್ವಪಕ್ಷದಲ್ಲೂ ಕೂಡ ಒಂದೊಂದು ಸಲ ನಾವು ಯಾರಿಗಾರು ಫೋನ್ ಮಾಡಿ ಕರೀಲಿಲ್ಲ ಅಂತ ಹೇಳಿದಾಗ ಅವರು ಕೂಡ ಎಷ್ಟೋ ಸಲ ಟರ್ನ್ಔಟ್ ಆಗಲಿಕ್ಕಿಲ್ಲ. ಸೊ ಸಮನ್ವಯತೆಯ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಕಮಿಟಿಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಇವೆಲ್ಲವೂ ಕೂಡ ರಾಜ್ಯ BJP ಹಾಗೂ ರಾಜ್ಯ JDS ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕಮಿಟಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಅಂತಕ್ಕಂಥ ಪ್ರಶ್ನೆ ಇಲ್ಲ, ಇಲ್ಲಿ ಗೊಂದಲದ ಪ್ರಶ್ನೆ ಇಲ್ಲ. ಬಟ್ ಸಮನ್ವಯತೆ ಇನ್ನೂ ಹೆಚ್ಚಾಗೆ ಸ್ವಲ್ಪ ಆ ಬಾಂಡಿಂಗ್ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ. ಸಮನ್ವಯದ ಕೊರತೆ ಸದನದಲ್ಲೂ ಎದುರಾಗ್ತದೆ. ನಿಮಗೆ ಮಸೂದೆಗಳು ಬಂದಾಗ GT ದೇವರು ನಿಮಗೆ ಅಂತ ನೀವು ನೋಡಿದ್ದೀವಿ, ವಿಧಾನ ಪರಿಷತ್ತಲ್ಲಿ ಗೋಜೇಗೌಡರು ನಿಮಗೆ ಅಂತ ನೀವು ನೋಡಿದ್ದೀವಿ. ಅಂದರೆ ಏನಂತಾರೆ, ನಿಮ್ಮ ಪಕ್ಷದಲ್ಲೂ ಕೂಡ ನಾನು ಕೆಲವು ಶಾಸಕರ ಹೆಸರುಗಳ ಇಷ್ಟಪಡ್ತೀನಿ, ಚೆನ್ನಾಗಿದೆ. ಅದನ್ನು ನೀವೆಲ್ಲಿ ಫೇಲ್ಯೂರ್ ಆಗಿದೆ ಅನ್ನೋದನ್ನು ನೀವು ಆತ್ಮವಿಮರ್ಶೆ ಮಾಡ್ತಿದ್ರೆ ಚೆನ್ನಾಗಿದೆ ಅಂತ ಅನಿಸುತ್ತೆ ನಿಮ್ಮ ಪಕ್ಷದ ದೃಷ್ಟಿ. ಅದರ ಜೊತೆಗೆ ನಮ್ಮ ಸ್ನೇಹಿತರು ಹೇಳಿದ್ರೆ BJP ಮತ್ತು JDS ಕೇವಲ ನೀವು ಪತ್ರಿಕಾ ಹೇಳಿಕೆ ಅಥವಾ ಚಾನಲ್ ನಿಮಗೆ ಒಟ್ಟಾರೆಯಾಗಿ ಸಮನ್ವಯದ ಕೊರತೆ ಎದ್ದು ಕಾಣ್ತಾನೆ ಇದೆ. ನೀವು ಆ ಥರ ನೋಡಿದ್ರೆ ನೀವು ಸದನದ ಒಳಗಡೆ ಹೊರಗಡೆ ಒಟ್ಟಾಗಿ ನೀವು ಜನರ ಮುಂದೆ ಹೋದ್ರೆ ಅದರ ಪರಿಣಾಮ ಬೇರೆ ಆಗ್ತಾ ಇದೆ. ಈಗ ಗ್ರೇಟರ್ ಬ್ಯಾಂಗ್ಳೂರು ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಮೆಮೊರೆಂಡಮ್ನ ಕೊಡಬೇಕಾದಂಥ ಸಂದರ್ಭದಲ್ಲಿ ಸುರೇಶ್ ಬಾಬುರವರು JDLP ನಾಯಕರು ಉಪಸ್ಥಿತರಿದ್ದರು. ಇದು ಕೂಡ ಮೊನ್ನೆ ಈ ಸಮನ್ವಯತೆ ಮತ್ತು ಕೆಲವೊಂದಷ್ಟು ಗೊಂದಲಗಳಾಗ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಸ್ವತಃ ಸನ್ಮಾನ್ಯ ಕುಮಾರಣ್ಣ ಅವರೇ ಈ ಫೋಟೋಗಳನ್ನ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ರಿ, ನಾನು ಕೂಡ ಮಾಡಿದ್ದೆ ಅದನ್ನು. ಆದರೆ ಒಪ್ಕೊಳ್ತೀನಿ ಸರ್, ಈಗ ಕೆಲವೊಂದಷ್ಟು ವ್ಯಕ್ತಿಗಳು ಅವರ ಕೆಲವೊಂದಷ್ಟು ವೈಯಕ್ತಿಕ ನಡೆನೋ ಅಥವಾ ಅವರ ರಾಜಕಾರಣದ ಕೆಲವೊಂದಷ್ಟು ತೀರ್ಮಾನಗಳು ಅವರು ವ್ಯಕ್ತಪಡಿಸಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ನಾನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ನಮಗೆ ಇವತ್ತು ಇರ್ತಕ್ಕಂಥ 18 ಜನ ಶಾಸಕರೇನಿದ್ದಾರೆ, 18 ಜನ ಶಾಸಕರಲ್ಲಿ ಬಹುತೇಕ ಎಲ್ಲರೂ ಕೂಡ ಇವತ್ತು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಜೊತೆಯಲ್ಲಿ ನಾನು ಹಿಂದೆನೂ ಹೇಳಿದ್ದೆ ಕಳೆದ ಪ್ರೆಸ್ ಮೀಟಲ್ಲಿ, ಯಾವಾಗ ಈ ಸೆಷನ್ನು ಪ್ರಾರಂಭ ಆಯಿತು ಹಿಂದಿನ ದಿನ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಯಲ್ಲಿ ಎಲ್ಲರೂ ಶಾಸಕರು ಕೂತಿದ್ರು. ಎಲ್ಲರನ್ನೂ ಕರೆದು ಕೂರಿಸ್ಕೊಂಡು ಯಾವ ರೀತಿ ನಾವು ಒಟ್ಟಾಗಿ ಹೋಗಬೇಕು, JDS BJP ಜೊತೆಲಿ ನಮ್ಮ ಪಾರ್ಟಿಯ ನಿಲುವುಗಳೇನು, ನಾವು ಎಷ್ಟು ಬದ್ಧತೆ ಇಟ್ಕೊಂಡಿದ್ದೀವಿ ಈ ರಾಜ್ಯದ ಜನತೆ ಪರವಾಗಿ ಅಂತಕ್ಕಂಥದ್ದನ್ನು ಕೂಡ ನೀವು ತೋರಿಸ್ಬೇಕಾಗ್ತದೆ ಅಂತಕ್ಕಂಥ ಅಡ್ವೈಸನ್ನು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರು ಮಾಡಿದಾಗ ನಾನು ಕೂಡ ಉಪಸ್ಥಿತಿದ್ದೆ ಅಣ್ಣ. ಹಾಗಾಗಿ ಸಣ್ಣ ಪುಟ್ಟ ಒಬ್ಬರೋ ಇಬ್ಬರೋ ಅಲ್ಲಿ ಇಲ್ಲಿ ಯಾವುದಾದ್ರೂ ಒಂದಷ್ಟು ವಿಚಾರದ ಹೇಳಿಕೆಯನ್ನು ಅಷ್ಟು ಗಂಭೀರವಾಗಿ ಪರಿಗಣನೆಗೆ ತಗೊಳ್ಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದ ನಡುವೆ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ತಾತ ಮತ್ತೆ ನಿಮ್ಮ ತಂದೆಯವ್ರನ್ನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ನ
ಭಾಳ ಬಲಿಷ್ಠವಾದಂಥ ನಾಯಕರು, ಸಚಿವರು ಸತೀಶ್ ಜಾರಕಿಹೊಳಿಯವರು ಬಹುಶಃ ಪಾರ್ಲಿಮೆಂಟ್ ಸೆಷನ್ ನಡಿಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪಾರ್ಲಿಮೆಂಟ್ ಇದ್ದಾಗ ಯಾವಾಗಲೂ ಕೂಡ ಡೆಲ್ಲಿನಲ್ಲಿ ಇರ್ತಾರೆ ಸ್ವಾಭಾವಿಕವಾಗಿ. ಅದೇ ರೀತಿ ಕುಮಾರಣ್ಣವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಅವರು ಬಹುಶಃ ಅವರ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಅವ್ರು ಸಮಯ ನಿಗದಿ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದನ್ನ ಅವರು ಕೂಡ ಅದರ ಮಾಧ್ಯಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಜೊತೆಯಲ್ಲಿ ಬಹುಶಃ ಒಂದು ಸೌಹಾರ್ದಯುತವಾದಂಥ ಒಂದು ಭೇಟಿ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಣ್ಣನ ಕುರಿತು ಒಂದಷ್ಟು ಸಮಯ ಜೊತೆಯಲ್ಲಿ ಕೂತು ಮಾತನಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಮುಖ್ಯಮಂತ್ರಿ ಬದಲಾವಣೆಯಲ್ಲಿ ಜೆಡಿಎಸ್ ಸಪೋರ್ಟ್ ಕೇಳಕ್ಕೆ ಏನಾದ್ರು ಹೋಗಿದ್ರು ಅಂತ ಹೇಳಿ ಇಲ್ಲ, ನನ್ನ ಗಮನದಲ್ಲಿದ್ದಂಗೆ ಇವೆಲ್ಲ ಮುಖ್ಯಮಂತ್ರಿ ಬದಲಾವಣೆ ಇವೆಲ್ಲವೂ ಕೂಡ ಬಹುಶಃ ಮಾಧ್ಯಮದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಸೃಷ್ಟಿ ಅಂತಕ್ಕಂಥದ್ದು ನನ್ನ ಭಾವನೆ ಸರ್. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ನಲ್ಲಿ ಎಸ್ಪೆಷಲಿ ಹನಿ ಟ್ರ್ಯಾಪ್ ಮತ್ತೆ ಕೊಲೆ ಸುಪಾರಿ ಪ್ರಕರಣ ಬಹಳ ಚರ್ಚೆ ಆಗ್ತಾ ಇದೆ ಸರ್. ಈಗ ಸದನದ ಒಳಗಡೆ ಕಾಂಗ್ರೆಸ್ನ ಸ್ವಪಕ್ಷೀಯರೇ, ಅವರ ಶಾಸಕರೇ, ಅವರ ಮಂತ್ರಿಗಳೇ, ರಾಜ್ಯದ ಮುಖ್ಯಮಂತ್ರಿಗಳನ್ನ, ಕ್ಯಾಬಿನೆಟ್ನ ಭಾಳ ಪ್ರಭಾವಿ ಮಂತ್ರಿಗಳೇ ಅವರೇ ನಿಂತು ಸದನದ ಒಳಗಡೆ ಹನಿ ಟ್ರ್ಯಾಪ್ ವಿಚಾರವಾಗಿ ಪ್ರಸ್ತಾವನೆ ಮಾಡಿದರು. ಅದು ಜಗಜ್ಜಾಹಿರ, ಇಡೀ ರಾಜ್ಯದ ಜನತೆಗೆ ನೀವು ಕೂಡ ಮಾಧ್ಯಮದ ಮೂಲಕ ಪ್ರಸಾರ ಮಾಡಿದಿರಿ. ತದನಂತರ ಅವರ ಸುಪುತ್ರರು ಇತ್ತೀಚೆಗೆ ಬಂದು ಅವರು ಕೊಟ್ಟಂಥ ಹೇಳಿಕೆಗೂ ಇವೆಲ್ಲವನ್ನು ಗಮನಿಸಿದಾಗ ಇದೆಲ್ಲವನ್ನು ಕೂಡ ಇವತ್ತು ರಾಜ್ಯದ ಜನತೆ ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತೇನೆ. ಯಾಕಂದರೆ ಅಲ್ಟಿಮೇಟ್ಲಿ ನಮಗೆ ಸಿನಿಮಾ ಟೀಸರ್ ತೋರಿಸಿದ್ದೇ ಬೇರೆ, ಆದರೆ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಆ ಟೀಸರ್ನಲ್ಲಿದ್ದಂಥ ಯಾವ ಎಲಿಮೆಂಟ್ಸು ಕೂಡ ಕಾಣಲಿಲ್ಲ, ಸಿನಿಮಾನೇ ಬೇರೆ ಆಗಿತ್ತು. ಹಾಗಾಗಿ ನಮಗೆ ಗೊತ್ತಿಲ್ಲ, ಸ್ವಪಕ್ಷೀಯರು ಅವರೇ ಕೊಟ್ಟರು ಹೇಳಿಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.